ಅಣ್ಣಾರ ನಮಸ್ಕಾರ ರೀ. ಯಾವ್ರಿ ಇದು? ಇದು ಹೊನವಾಡ ಸರ್. ಹೊನವಾಡ. ತಮ್ಮ ಹೆಸರು ರೀ? ನಮ್ಮ ಹೆಸರು ಬಸವರಾಜ್ ಪೌಡ್ರಿ. ಹೌದ್ರಿ. ಈಗ ಈ ಪ್ಲಾಟ್ ನಿಮಗೆ ನೋಡಕತ್ತಿರಲ್ಲ, ಫಸ್ಟ್ ಏನು ಅನಿಸಿತ್ತು, ಏನು ಈಗ ಏನಾಗಿತ್ತು, ಮೊದಲು ಏನಾಗಿತ್ತು, ಈಗ ಏನಾಗ್ಯದ ಅನ್ನೋ ಸ್ವಲ್ಪ ಹೇಳ್ತೀರಿ? ಹಾಂ ಹೇಳ್ತೀವಿ ರೀ. ಹಾಂ, ಮೊದಲಿದ್ದ ಪ್ಲಾಟ್ ಒಟ್ಟು ಹಳದಿ ಕಾಣ್ತಿತ್ತು ಸರ್. ಹ್ಞೂ ರೀ. ಅಂತ ಈಗ ಹೊಸ ಇಲ್ಲಿ ಅನ್ನೋದು ಒಟ್ಟೆ ಇದ್ದಿದ್ದಿಲ್ಲ ರೀ. ಹಾಂ ರೀ. ಕೆನೋಪಿ ಸ್ಟಾಪ್ ಆಗಿತ್ತು. ಕೆನೋಪಿ ಸ್ಟಾಪ್ ಆಗಿತ್ತು ರೀ. ಹಾಂ ರೀ. ಅಂತ ನೋಡ್ರ ಪಡ ಇದು ಬರ್ತೈತಿ ಇಲ್ಲ ಅನ್ನೋ ಸ್ಟೇಜ್ದಾಗಿತ್ತು ರೀ. ಹಾಂ ರೀ. ಈಗ ಒಂದು ಈ ಸರ್ ನಮಗೆ ಔಷಧ ಕೊಟ್ಟಿದ್ದಕ್ಕೆ ರೀ, ಹಾಂ ರೀ, ಈಗ ಮುಂದಿನ ಎಲಿಗಳು ಒಂದು 4-5 ಎಲಿಗಳು ಚಿಕ್ತಾವ್ರಿ. ಹಾಂ ರೀ. ಇಂಥ ಕಾಳು ಸುದಕ್ಕೆ ಈಗ ಹಸಿರಾಗಿದ್ದ ರೀ. ಹಾಂ ರೀ. ಇಂಥ ಕಾಳು ಈಗ ಸೈಜಿಂಗ್ ಇನ್ನ ಸೆಟ್ಟಿಂಗ್ ಸ್ಪ್ರೇ ಕೊಟ್ಟಿಲ್ಲ, ಖರೆ ಸೆಟ್ಟಿಂಗ್ ಸ್ಪ್ರೇ ಗತೆ ಕಾಣತಿತ್ತು ಈಗ. ನಮ್ಗೆ ಓವರಾಲ್ ಚಲೋ ಅನ್ಸೈತೆ ರೀ ಇದು. ಅಂದ್ರೆ ನೀವು ಪೂರ್ತಿ ಹಳದಿ ಆಗಿತ್ತು ಪ್ಲಾಟ್, ನಿಂತಿತ್ತು ಪ್ಲಾಟ್ ರೀ? ನಿಂತಿತ್ತು. ಕೆನೋಪಿ ಸ್ಟಾಪ್ ಆಗಿತ್ತು ರೀ. ಈಗ ಹೊಳ್ಳಿ ಕೆನೋಪಿ ಸ್ಟಾಪ್ ಚಾಲು ಆಗೈತೆ ರೀ? ರನ್ ಆಗೈತೆ ರೀ. ಚಾಲು ಆಗೈತೆ ರೀ. ಚಾಲು ಆಗೈತೆ ರೀ. ಮತ್ತೇನೇನು ಬದಲಾವಣೆ ಆಗೈತೆ ರೀ? ಬದಲಾವಣೆ ಏನಕ್ಕೆ ಪಡ ಈ ಕಡೆ ನೋಡ್ಕೂಲೆ ಎಲ್ಲ ಹಳದಿ ಕಾಣ್ತಿತ್ತು ರೀ. ಹಾಂ ರೀ. ಬಂದ ಕೂಡಲೇ ಈಗ ನೋಡಿದ ಕೂಡಲೇ ಈಗ ಹಸಿರು ಕಾಣ್ತೈತೆ ಅನ್ಬೇಕು ಮನುಷ್ಯ ರೈತಗೆ ಎಲ್ಲ ಹಳದಿ ಇದ್ದಿದ್ದ ಹಸಿರು ಕಂಡು ಕೂಡಲೇ ಅದ ಒಂದು ಸಂತೋಷದ ವಿಷಯ ರೀ ಇಲ್ಲಿ. ಈಗ ಔಷಧ ಹೊಡೆದು ಎಷ್ಟು ದಿವಸ ಆಗೈತೆ ರೀ? ನಾ ಕೊಟ್ಟಿದ್ದ ಔಷಧ ಹೊಡೆದು ಈಗ 5 ದಿವಸ ಆಯ್ತು ಸರ್. ಈಗ 5 ದಿವಸ ತನಕ ಯಾವುದೂ ಎಣ್ಣೆ ಹೊಡೆದಿಲ್ಲ ರೀ. ಈಗ ನಿಮ್ಗೆ ಏನ್ರ ಮತ್ತೆ ಹಂಗೇನ್ರ ರೋಗ ಅದು ಕಾಣತೈತ್ರಿ? ಇನ್ನ ಏನು ರೋಗ ಅದು ಏನಿಲ್ಲ ಸರ್. ಅದ ಇನ್ನೊಂದು ದಿವಸ ಬಿಟ್ಟು ಹೊಡಿಬೇಕು, 2 ದಿವಸ ಬಿಟ್ಟು ಹೊಡಿಬೇಕಂತ ಕೇಳಾಕತ್ತೀವಿ ರೀ. ದ್ರಾಕ್ಷಿ ಒಳಗೆ ಆ್ಯಕ್ಚುಲಿ ದಿವಸ ಹೊಡಿತೀವಿ. ಅಂದ್ರೆ ಈಗ ನಿಮ್ಗೆ ಇದನ್ನ ಕೇಳೋ ಉದ್ದೇಶ ಏನಂತಂದ್ರೆ ರೀ, ರೈತರು ನನಗೆ ಕಮೆಂಟ್ ಮಾಡ್ತಾರೆ ರೀ. ಏನು ಮಾಡ್ತಾರಂದ್ರೆ, ದ್ರಾಕ್ಷಿ ನಾವು ದಿನ 2-2 ಸರ್ತಿ ಎಣ್ಣೆ ಹೊಡಿತೀವಿ, ರೋಗ ನಿಂದ್ರಲ್ಲ, ನೀ 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಹೊಡಿಯತ್ತೆ ಹೇಳ್ತಿ, ನೀ ಹೆಂಗೆ ಪ್ಲಾಟ್ ತೆಗಿತಿ ಅಂತ ಕೇಳ್ತಾರೆ ನನಗೆ. ಅದಕ್ಕೆ ಅದು ಕರೆ ಐತೆ ಸುಳ್ಳು ಐತೆ ಬೇಕಾಗಿತ್ತು ಅಷ್ಟೇ. ನಾವು ಹೊಡೆದ ಹಿಂಗಾಗಿ ಅವ್ರಲ್ಲ ಎಲ್ಲಿ ಸರ್ ಇವೆಲ್ಲ ನೋಡ್ರಲ್ಲ. ಹಾಂ ರೀ. ಈಗ ನಾವು 2 ಸ್ಪ್ರೇ ತೊಗೊಂಡಿದ್ದ ಐತೆ ಸರ್. ಮುಂಜಾನೆ ಒಂದು ಸಾಯಂಕಾಲ ಸ್ಪ್ರೇ ತೊಗೊಂಡಿವ್ರಿ. ಅದು ಇದೇನು ಬಂದದಾರಲ್ಲ ಸರ್ ಕೊಟ್ಟಾಗಿಂದ, ಇದು ಒಂದ ಸ್ಪ್ರೇ ಮ್ಯಾಗ ಈಗ ನಾವು ಇಷ್ಟು ಹೆಲ್ತಿ ಕಾಣತ್ತೀವಿ. ಅಂದ್ರೆ ಈಗ 5-6 ದಿವಸ ಕಟ್ಲೆ ಎಣ್ಣೆ ಹೊಡೆದ್ರು ನಿಮ್ಗೆ ಧೈರ್ಯ ಐತ್ರಿ? ಧೈರ್ಯ ಐತೆ ಸರ್. ಇನ್ನು ಉಳಿದ ರೈತರು ಕೂಡ ಮಾಡಕ್ಕೆ ಹೊಂಟಾರ್ರಿ. ಅಂದ್ರೆ ಈಗ ನಾ ಬೇರೆದವ್ರು ಈಗ ಸುಳ್ಳು ಹೇಳ್ತಾರೆ ಅಂತ ಅನ್ನೋದು ಏನು ನಿಮ್ಗೆ ಅನ್ಸಲ್ರಿ? ಏನಿಲ್ಲ ಸರ್. ಯಾಕಂದ್ರೆ ಇದ ರೈತಕಿ ಒಳಗೆ ನಾವು ಸುಳ್ಳು ಹೇಳಕತ್ತ ನಾವು ಒಬ್ಬರ ಸೈದಲ್ದ ಇನ್ನೊಬ್ಬರ ರೈತಿಗೂ ಕೊಡೋ ಪರಿಸ್ಥಿತಿ ಬರ್ತೈತ್ರಿ ಇದ. ಅದಕ್ಕೆ ನಮ್ದು ಏನೈತಿ ನಿಜವಾದ ಅನುಭವ ನಾವು ಹೇಳ್ಬೇಕ್ರಿ. ಬರಾಬರಿ. ನಾವು ಯೋಗಪ್ಪನ ನಮ್ಮ ಪ್ಲಾಟನ ಅಳಗಲಾಗೈತಿ ನೋಡ್ಲಕ್ ಬಾ ಅಂತ ಹೇಳಿ ಅಂದಿದ್ದರ್ರಿ. ಅವಾಗ ಬಂದಿದ್ದೇವ್ರಿ. ಬಂದಾಗ ಎಲಿ ಎಲ್ಲ ಖರ್ಚಿಂಗ್ ಆಗಿತ್ರಿ, ಪಡ ಹಳದಿ ಆಗಿತ್ತು. ಯೋಗಪ್ಪನ ನನ್ನ ಪಡ ಹೋಯ್ತಂತ ಹೇಳಿ ನಾವು ಅಂದಿದ್ದೇವ್ರಿ. ಅನಾನ ನಮಗೆ ಸರು ಮತ್ತು ಜಾನಾಯ ರಾಜೋನ ಅದು ಏನಂದ್ರಿ, ಇಂಥದೊಂದು ಔಷಧ ಐತಿ, ಅದನ್ನ ಹೊಡೆದ್ರೆ ಇಂಪ್ರೂವ್ ಆಕೈತೆ ಅನ್ನೋ ಅಂಥದ್ದು. ಇಲ್ಲೆಲ್ಲ ದಿನ ಔಷಧ 2 ಸಲ ಹೊಡೆದ್ರೂ ಕಂಟ್ರೋಲ್ ಆಗಿಲ್ಲ. 5 ದಿನಕ್ಕೆ ಒಂದು ಔಷಧ ತಾರು ಅದ್ಯಾಂಗೆ ಕಂಟ್ರೋಲ್ ಆಕೈತಿ? ಆಗಂಗಿಲ್ಲ. ಇದು 100ಕ್ಕೆ 100 ಸುಳ್ಳು ತಂದಿದ್ದೇವ್ರಿ ನಾವು. ಅಂದ ಬಳಕ ಈಗ ತಂದು ಹೊಡೆದಾನ್ರಿ 5 ದಿವಸ ನಾವು ನೋಡ್ತೀವ್ರಿ, ಪಡ ಇಂಪ್ರೂವ್ ಆಗೈತ್ರಿ. ಕುಡಿ ಎಲ್ಲ ಓಡ್ಲಾಕತ್ತಾರ, ಕಾಣಿಸ್ಲಾಕತ್ತೈತ್ರಿ. ಮೊದ್ಲೇ ಎಲ್ಲಿನೂ ಇಲ್ಲಿ ಅದಾವ್ರಿ, ಅವು ಎಲ್ಲಿ ಹೋಗಿಲ್ಲ ನೋಡ್ರಿ, ಖರ್ಚಿಂಗ್ ಆಗ್ಯಾವು. ಅದಕ್ಕೆ ರಿಸಲ್ಟ್ ಅನ್ಸೈತ್ರಿ ನಮ್ಗೆ. ಇದು ಕಟ್ ಹೊಡೆದಿದ್ದ. ಹಾಂ, ಇದೆಲ್ಲ ಹೊಸದ ನೋಡ್ರಿ ಸರ್. ಇದೆಲ್ಲ ಹೊಸ ಕುಡಿ ಬರತೈತ್ರಿ, ಹೊಸ ಕುಡಿ ಬರ್ಲಾಕತ್ತೈತ್ರಿ. ಮತ್ತೆ ಇವು ಎಲ್ಲ ಗ್ರೀನ್ ಆಗ್ಯಾವ್ರಿ, ಮತ್ತೆ ಇವೆಲ್ಲ ಹಳದಿ ಆಗಿದ್ದವ್ರಿ ಗೊನಿ. ಈ ಗೊನೇನು ಹಳದಿತ್ರಿ? ಗೊನೇನು ಹಳದಿ ಆಗಿತ್ರಿ. ಎಲ್ಲ ಪೂರ್ತಿ ಪಡ ಪೇಲ್ ಆಗೈತೆ ಅಂತೇಳಿ ಇನ್ನೇನು 2 ಲಕ್ಷ ಏನೇನು ಆಗೈತೆ ಅಂತೇಳಿ ಸುಮ್ ಕೂತಿದ್ರಿ. ಈಗೆಲ್ಲ ಚಲೋ ಅನಿಸ್ಲಾಕತ್ತೈತ್ರಿ. ಇದೊಂದು ರಿಸಲ್ಟ್ ಚಲೋ ಐತಿ ಸರ್. ಅವ್ ನೋಡಿ ನಾವು ಮಾಡ್ಬೇಕಂತಂದೆಲ್ಲ ರೈತರ ಕೂಡಿವಿ ಸರ್. ಇಲ್ರಿ, ನನಗೇನು ಅನ್ಸಕತ್ತದಂದ್ರೆ, ಈಗ 5-6 ದಿವಸಕ್ಕೊಮ್ಮೆ ಎಣ್ಣೆ ಹೊಡಿಸ್ತೀರಿ ಅನ್ನೋ ಹುಚ್ಚ ಅಂತಾರ್ರಿ. ಅದಕ್ಕೆ ಇದನ್ನ ಸ್ವಲ್ಪ ರೈತರಿಗೆ ಭಾಳ ಇಲ್ಲಿಲ್ರಿ, ಈ ವಿಷಯ ಸ್ವಲ್ಪ ರೈತರಿಗೆ ಭಾಳ ಬಿಡಿಸಿ ಹೇಳ್ಬೇಕಾಗೈತ್ರಣ್ಣ. ನಾವೇನ್ ಬಿಟ್ಟಿಲ್ರಿ, ನಾವು ನೋಡಿ ಹೋಗಿ ಆದಷ್ಟು ಧೈರ್ಯನ ಧೈರ್ಯ ಕೊಟ್ಟಿಲ್ರಿ ಅವ್ನು ಹೇಳ್ಬೇಕಂದ್ರ. ಈ ಔಷಧ ಹೊಡೆದ ಬಳಕ ಧೈರ್ಯ ಬಂದೈತೆ ಅಂತ ಹೇಳಿ ಈಗ ಅನಸ್ಲಾಕತ್ತೈತ್ರಿ. ಒಟ್ಟು ಚಲೋ ಅನ್ಸೈತ್ರಿ ಸರ್. ರೈತ ಖರ್ಚು ಕಡಿಮೆ ಆದ್ರೆ ಸಾಕಾಗೈತೆ ಸರ್. ಅಂತವ್ರ ಇಂಥ ಒಂದು ಔಷಧ ಸಿಕ್ಕಿದ್ರೆ ಅದೊಂದು ದೊಡ್ಡ ಉಪಕಾರ. ಬೇರೆ ರೈತರಿಗೆ ಅನುಕೂಲ ಆಕೈತ್ರಿ ಇದರಿಂದ? 100% ಸರ್. ಸರಿ. ಓಕೆ.